ಹೇಳಿದಷ್ಟು ಮಾಡೆ. ಸೀಕ್ರೆಟ್ ಮೀಟಿಂಗ್ ಕಣೆ, ಅದಕ್ಕೆ ಸತ್ಯಭಾವ ಹೇಳಿದ್ದು ಅತ್ತೆ ಗೊತ್ತಾಗ್ದಾಗ ಬನ್ನಿ ಅಂತ. ಹೋಗಿ ಬೇಗ ಬೇಗ. ಹೌದು ಸಾವಿತ್ರಿ, ಅಪ್ಪ ಮತ್ತೆ ವಯಸ್ಸೆಲ್ಲ ಬಂದ್ಬಿಡ್ತಾರೆ. ಭಾವ ಅಂತದ್ ಏನ್ ಸೀಕ್ರೆಟು? ಅತ್ತೆ ಮಾವನ ಹತ್ರ ಆಸ್ತಿ ಪಾಲ್ ಕೇಳ್ತಾ ಇದ್ದೀರಾ? ಕಾಂಚನ, ನಿನಗೆ ಯಾವಾಗ್ಲೂ ಅಂತ ದೊಡ್ಡ ಸೀಕ್ರೆಟ್ಗಳೇ. ರೀ, ನಿಮಗ್ ಗೊತ್ತಿಲ್ವ ಅವಳು ತಮಾಷೆ ಮಾಡ್ತಿರೋದು ಅಂತ? ಅವಳಿಗೆ ಗೊತ್ತು ನಮ್ಗದ್ ಯಾವ್ದು ಬೇಡ ಅಂತ. ಚೆನ್ನಾಗೇ ಗೊತ್ತು. ಕೊಟ್ರೆ ಬೇಡ ಅಂತ ವೈರಾಗ್ಯ ತೋರಿಸಿ ಒಳ್ಳೆಳು ಅಂತ ಪೋಸ್ ಮಾಡ್ಬೋದಲ್ಲ. ಅಂದ್ರೆ ಸಾವಿತ್ರಿ, ಈಗ ಇಸಿಗ್ ಬಾ, ಅಪ್ಪ ಬಂದ್ಬಿಟ್ರೆ ಎಲ್ಲ ಹಾಳಾಗತ್ತೆ. ನೀನು ಅತ್ತೆ ಅವತ್ತು ಒಂದ್ ದೊಡ್ಡ ಸೀಕ್ರೆಟ್ ನ ಹೇಳಿದ್ರು. ನಿಮ್ಮ ಹತ್ರ ಹೇಳಿದ್ರಾ? ನೋಡಿ, ನೀವೇ ಅವ್ರಿಗೆ ಸೊಸೆ ಮುದ್ದು. ಕಾಂಚನ, ನಾವು ಸುಮ್ಕಿದ್ರೆ ನಿಮಗೊಂದು ಅವಾರ್ಡ್ ಕೊಡ್ತೀವಿ. ಬಿಡಿ ಭಾವ, ಮಾತಾಡಿದ್ರು ಯಾರು ಅವಾರ್ಡ್ ಕೊಡಲ್ಲ. ವಿನುತಾ, ಸಾರಿ 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 ಸಾರಿ, ಹೇಳಿ ಅಕ್ಕ. ಅತ್ತೆ ಮಾವಂದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಹಾಗಾದ್ರೆ ಪಾರ್ಟಿ. ಇನ್ನೊಂದು ವಿಶೇಷ ಏನ್ ಗೊತ್ತಾ? ಇದು ಅವರ ಮೊದಲನೇ ವೆಡ್ಡಿಂಗ್ ಆನಿವರ್ಸರಿ. ಸೋ ಸ್ಟುಪಿಡ್. ಏನಕ್ಕ ಹಾಗಂದ್ರೆ? ಪಾಪ ಅವ್ರ ಮದ್ವೆ ಆದಾಗ್ನಿಂದ ಆನಿವರ್ಸರಿ ಆಚರಿಸ್ಕೊಂಡೇ ಇಲ್ವಂತೆ. ಹೌದಾ? ಪಾಪ. ಅದಕ್ಕೆ ನಾವೆಲ್ಲ ಸೇರಿ ಅವ್ರ ಆಚರಿಸಾಗ ಮಾಡೋಣ. ಹೂ ಕಂಡ ಸಂಭ್ರಮವಾಗಿ ಮಾಡವ. ಊರವ್ರಿಗೆಲ್ಲ ಊಟ ಹಾಕ್ಸವ. ರಾತ್ರಿಗೆ ಆರ್ತಕ್ಷತೆ ಮಡಿಕೊಳ್ಳವ. ಯಾಕೆ ಹೇಳ್ಬಿಡು, ಮೆರವಣಿಗೆ ಮಾಡೋದು ಬೇಡದೆ. ಸತ್ಯ, ಅವ್ರಿಗೆ ಗೊತ್ತಿದ್ದವ್ರು ಹೇಳಿದ್ದಾರೆ. ಮಾವ, ಅಷ್ಟ್ ದೊಡ್ಡದಾಗೆಲ್ಲ ಸಂಭ್ರಮ ಮಾಡೋದು ಬೇಡ, ಬರೀ ನಮ್ಮ ಮನೆಯವರು ಇದ್ರೆ ಸಾಕು. ಹೌದಾ? ಯಾರನ್ನು ಕರಿಯಲ್ವಾ? ನಮ್ ಕುಟುಂಬಕ್ಕೆ ಹತ್ರ ಆದವ್ರನ್ನ ಕರಿಯೋಣ. ರಂಜು, ಮಲ್ಲಿನ್ ಕರಿಯೆ. ಅಮ್ಮಾಜಿಗ್ ಮರಿಬಾರ್ದು. ಸತ್ಯ, ಅಮ್ಮಾಜಿ ಬರ್ತಾರೆ ಅಂದ್ರೆ ಅವ್ರ ಪಾತ್ ಪೂಜೆ, ಅವ್ರ ಪ್ರವಚನ ಅಂತೆಲ್ಲ ಏರ್ಪಾಡ್ ಮಾಡ್ಬೇಕು. ನಾನ್ ಕರೆದ್ರೆ ಅಮ್ಮಾಜಿ ಸಾಮಾನ್ಯ ಜನವಾಗಿ ಬರ್ತಾರೆ. ಸರಿ, ಹಾಗಿದ್ರೆ ಅಮ್ಮಾಜಿ ಮತ್ತೆ ನಮ್ ಕುಟುಂಬದವ್ರು. ಕುಟುಂಬದವರು ಅಂದ್ರೆ ನಾವಿಷ್ಟೇ ಜನನಾ? ಅದೇನಾಯ್ತದೆ? ಮಗ ಅಂತ ಪ್ರತಾಪನೆ, ಮಗಳು ಅಂತ ದೀಪ್ತಿಯವಳೆ, ಬೀಗ್ರು, ಇವ್ರನ್ನೆಲ್ಲ ಕರಿಬೇಕು. ಆಯ್ತು, ನಮ್ ಕುಟುಂಬದವ್ರು ಎಲ್ರು ಬರ್ಬೇಕು. ಆದ್ರೆ ಏನಾದ್ರೆ? ಆದ್ರೆ ಇದೆಲ್ಲ ತುಂಬಾ ಸೀಕ್ರೆಟ್ ಆಗಿ ನಡಿಬೇಕು. ಸೀಕ್ರೆಟಾ? ಸೀಕ್ರೆಟ್ ಆಗಿ ಪಾರ್ಟಿ ಮಾಡಕ್ ಆಗುತ್ತಾ? ಅಲ್ಲೇ ರಜ್ಜು, ನಾವು ಆ ಪಾರ್ಟಿ ಮಾಡೋದಕ್ಕ ಅಪ್ಪನಿಗಾಗ್ಲಿ ಆಂಟಿಗಾಗ್ಲಿ ಈ ವಿಷಯ ಗೊತ್ತಾಗದೆ ಬೇಡ. ಅಲ್ಲ, ಅವತ್ತೇ ಅವ್ರಿಬ್ರು ಆನಿವರ್ಸರಿ ಅಂತ ಅವ್ರಿಗೆ ಗೊತ್ತಾಗಲ್ವಾ? ವಿನುತಾ, ಅತ್ತೆಗೆ ಇಷ್ಟು ವರ್ಷ ಆನಿವರ್ಸರಿ ಮಾಡದೇ ಇರೋದ್ರಿಂದ ಅವ್ರಿಗೂ ಆ ದಿನ ಮರ್ತೋಗಿದೆ, ಮಾವಂಗೂ ಆ ದಿನ ಮರ್ತೋಗಿದೆ ಅಂತ ಅತ್ತೆನೇ ನನ್ಗೆ ಹೇಳಿದ್ರು. ಹೌದು, ಈ ಕುಸಿನೇ ಅವರಿಗೆ ದೊಡ್ಡ ಗಿಫ್ಟ್. ಹೆಂಗೆ? ಸರಿ ಸರಿ ಸರಿ, ಪಾರ್ಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಯಾರು ಮಾಡ್ಕೊಳ್ಳೋಣ. ಯಥಾ ಪ್ರಕಾರ ನಂದೇ ಓನ್ ಡೆಕೋರೇಷನ್. ಆದ್ರೆ ಅದೆಲ್ಲ ನಡೆಯ ಕಡೆ ಅಪ್ಪ ಮತ್ತೆ ವಯಸ್ಸಲ್ಲಿ ಅಂಟಿ ಬರ್ದಾರಾಗಿ ನೋಡ್ಕೋಬೇಕು. ಆ ವಿಷಯ ನನಗೆ ಬಿಡ್ಲ ಮಗ. ಸೆಕ್ಯೂರಿಟಿ ಕೆಲಸ ಮಾಡ್ದವ್ ನಾನು. ಆ ಜಾಗಕ್ಕೆ ಯಾರನ್ನು ಬಿಡ್ಬೇಡ ಅಂದ್ರೆ ಸರ್ಪಗಾವಲು. ಅದಕ್ಕೆ ಅವ್ರಿಬ್ಬರನ್ನ ಜೊತೆ ಮಾಡಿ ಅವತ್ತು ದೇವಸ್ಥಾನಕ್ಕೆ ಕಳಿಸ್ಬಿಡ್ಬೇಕು. ಆಗ ಅವ್ರಿಗೆ ಡೌಟ್ ಬರಲ್ವಾ? ನಾ ಮೊದ್ಲೇ ಪುರೋಹಿತರಿಗೆ ಹೇಳಿ ಪೂಜೆ ಕೊಟ್ಟಿರ್ತೀನಿ. ಸರಿ, ಹಾಗಾದ್ರೆ ನಾನೊಂದು ಕೇಕ್ ಆರ್ಡರ್ ಮಾಡ್ತೀನಿ, ಕಪಲ್ ಡ್ಯಾನ್ಸ್ ಮಾಡುವಂಥದ್ದು. ಅವ್ರು ರೊಮ್ಯಾಂಟಿಕ್. ಅದಕ್ಕಿಂತ ಮುಖ್ಯವಾಗಿ ನೀನ್ ಪ್ರತಾಪ್ನ ಕರಿ. ಅದೇ ಕಷ್ಟ. ಎಲ್ರು ಸೇರಿದ್ರೆ ಗೊತ್ತಾಗ್ಬಿಡುತ್ತೆ. ಆ ದಿನ ಕೂಡ ಜ್ಞಾಪಕ ಇರಲ್ಲ ಮಾವಂಗೆ ಅಂತ ಅತ್ತೇನೆ ನನ್ನ ಹತ್ರ ಹೇಳಿದ್ರು. ಆಂಟಿಗ್ ನೆನ್ಪಿರುತ್ತಲ್ಲ. ಅಂಜು, ಅದು ಸಣ್ಣ ವಿಷಯ. ಲಾಸ್ಟ್ ಮಿನಿಟ್ ನಾಗೆ ವಯಸ್ಸಲ್ಲಿ ಈ ವಿಷಯ ಗೊತ್ತಾದ್ರು ನಾವು ಅಪ್ಪನಿಗೆ ಸರ್ಪ್ರೈಸ್ ಅಂತ ಹೇಳಿದ್ರಾಯ್ತು. ಹಲೋ ಅಪ್ಪ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಮ್ಮ ಅಂತೂ ನಿಮ್ ಕನ್ವರ್ಕೆಲೆ ದಿನ ತಳ್ಳೋದಾಯ್ತು. ಅದಕ್ಕೆ ಬಂದು ಒಂದ್ಸರ್ತಿ ನೋಡಿಪ್ಪ. ನನ್ನಲ್ಲಪ್ಪ,
ನಿಮ್ ಹೆಂಡ್ತಿನ. ತಮಾಷೆ ಅಲ್ಲಪ್ಪ. ನಾಡಿದ್ದು ಬಂದು ಹೋಗಕ್ಕಾಗತ್ತಾ? ವಿಷಯ ಏನ್ ಗೊತ್ತಪ್ಪ, ಇಷ್ಟು ವರ್ಷ ನಮ್ಮ ಅತ್ತೆ ಮಾವ ಅವ್ರ ಮದುವೆ ಆ್ಯನಿವರ್ಸರಿನ ಆಚರಿಸ್ಕೊಂಡೇ ಇಲ್ವಂತೆ. ನಾಡಿದ್ದು ಅವ್ರ ಮದುವೆ ಆ್ಯನಿವರ್ಸರಿ, ಅದಕ್ಕೆ ನಾವೆಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಿದ್ದೀವಿ. ಅಪ್ಪ ಹಾಗಂತ ನಾಡಿದ್ದು ಬೆಳಗ್ಗೆ ನೀವು ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡ್ಬಿಡ್ಬೇಡಿ. ನಾವೆಲ್ಲರೂ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೀವಿ. ಅದಕ್ಕೆ ಅಪ್ಪ ನಾಡಿದ್ದು ಬೆಳಗ್ಗೆ ನೀವು ಬನ್ನಿ. ಏನಪ್ಪ ನೀವು ಮಗು ಹುಟ್ಟಿದ್ಮೇಲೆ ನೋಡಕ್ ಬರಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ರಜಾ ಹಾಕಲ್ಲ ಅಂತಿದ್ದೀರಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಂದು ಹೋಗಿಪ್ಪ, ಹೋಗಿಪ್ಪ. ಬೇಜಾರಾಗುತ್ತೆ. ನನಗಲ್ಲ, ನನಗಿಂತ ಜಾಸ್ತಿ ನಿಮ್ ಹೆಂಡತಿಗೆ ಬೇಜಾರಾಗುತ್ತೆ. ಅಪ್ಪ ನಾಡಿದ್ದು ಬರಕ್ಕಾಗದೆ ಇದ್ರು ಭಾನುವಾರ ಒಂದ್ಸರ್ತಿ ಬಂದು ಹೋಗಿಪ್ಪ. ನಿಮ್ಮನ್ನು ನೋಡ್ಬೇಕು ಅಂತ ಅನ್ನಿಸ್ತಿದೆ. ಮನಸ್ಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅಮ್ಮಾಜಿ ಕಾಲ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕಲ್ ಹಿಡಿಯೋದು ಹೇಗೆ? ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಸಾಧುರಾಮ್, ಏನ್ ಮಾಡ್ತಾ ಇದ್ದ ನೀವನಿಲ್ಲಿ? ಸಾಧುರಾಮ್ ಎದ್ದೇಳು. ಅಲ್ಲೇನ್ ಮಾಡ್ತಾ ಇದೆಯಾ? ಎದ್ದೇಳು. ನಿಧಾನ ನಿಧಾನ. ಯಾಕೆ ಹುಷಾರಿಲ್ವಾ? ತಲೆ ಸುತ್ತು ಬಂತ? ಇರು, ನೀರು ಕೊಡ್ತೀನಿ ಇರು. ತಗೋ, ಮೊದಲು ನೀರು ಕುಡಿ. ನಿಧಾನ. ಆಯ್ತಪ್ಪ, ನನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋತೀನಿ, ಮಗುನು ಚೆನ್ನಾಗಿ ನೋಡ್ಕೋತೀನಿ. ಫೋನ್ ಇಡ್ಲಾ? ಬಾಯ್ಪ. ಅಕ್ಕ, ಪ್ರತುಗೆ ತುಂಬಾ ಕೆಲಸ ಅಂತೆ, ಅವ್ನು ಬರಕ್ಕಾಗಲ್ವಂತೆ. ಅದು ಅಲ್ಲದೆ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವರಮ್ಮ ಯಾವತ್ತೂ ಇಂಥ ದಿನ ಅವ್ರ ಆ್ಯನಿವರ್ಸರಿ ಅಂತ ಹೇಳ್ಕೊಂಡಿಲ್ವಂತೆ. ನಮ್ಮ ಹತ್ರ ಹೇಳ್ಬಿಟ್ಟಿದಾರಲ್ಲ, ಅದಕ್ಕೆ ಕೋಪ. ಯಾರ ಹತ್ರ ಹೇಳಿದ್ರೆ ಏನು? ಫಂಕ್ಷನ್ ನಡೆಯೋದು ಮುಖ್ಯ ಅಲ್ವಾ? ಹೌದಕ್ಕ, ಆದರೆ ಅವನಿಗೂ ಇರುತ್ತಲ್ಲ ತಮ್ಮ ತಾಯಿ ತನ್ನೇ ಹೇಳಿಲ್ಲ ಅಂತ. ಈಗೇನು ಮಾಡೋದು? ಅಯ್ಯೋ ಹೋಗ್ಲಿ ಬಿಡಿ ಅಕ್ಕ. ಅವನು ಮೀಟಿಂಗ್ನ ಸ್ಕೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಫಾರಿನ್ದ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಅವ್ನು ಬಿಸ್ನೆಸ್ ಬಿಟ್ಟು ಎಲ್ಲೂ ಬರಲ್ಲ. ಆ್ಯನಿವರ್ಸರಿ ತಾನೆ, ಈ ವರ್ಷ ಅಲ್ಲದಿದ್ರೆ ಮುಂದಿನ ವರ್ಷ ಬರುತ್ತೆ ಅಂತ ಹೇಳ್ತಾ ಇದ್ದ. ಹೌದಾ? ನಮ್ಮ ಅಪ್ಪನೂ ಹಾಗೆ ಹೇಳ್ತಿದ್ರು. ಈಗ ರಜಾ ಹಾಕೊಂಡು ಬಂದ್ಬಿಟ್ರೆ ಮಗು ಹುಟ್ಟಿದ್ಮೇಲೆ ನೋಡಕ್ ಬರಕ್ಕಾಗಲ್ಲ ಅಂತಿದ್ರು. ಹೌದಕ್ಕ, ಈ ಗಂಡಸರು ನಂಬ್ಕೊಂಡು ಯಾವ ಫಂಕ್ಷನು ಅರೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದೇನೋ ಸರಿ, ಅವ್ರು ಬಂದ್ರು ಏನ್ ಮಾಡ್ತಾರೆ? ಯಾವುದೋ ಒಂದು ಮೂಲೆಯಲ್ಲಿ ನಿಂತಿರ್ತಾರೆ. ನಾವಾದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಗಲಗಲ ಅಂತ ಓಡಾಡ್ಬೋದು. ನೋಡು, ಯಾರು ಬರ್ತಿಲ್ಲ ಅಂತ ನಾವು ಈ ಫಂಕ್ಷನ್ನ ಕ್ಯಾನ್ಸಲ್ ಮಾಡೋದು ಬೇಡ. ನನಗೆ ಪ್ರತು ಬರ್ತಿಲ್ಲ ಅಂತ ಬೇಜಾರು. ಅವನು ಬಂದ್ರು ನೋ ಯೂಸ್, ಸಫ್ಟಾಗಿ ಸುಮ್ಮನೆ ಕೂತಿರ್ತಾನೆ. ಅದಕ್ಕಿಂತ ನಾವೇ ವಾಸಿ, ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋಣ. ಸರಿ ಸರಿ. ಅಯ್ಯಯ್ಯೋ, ಸತ್ಯ ಅಮ್ಮಾಜಿನ ಕರಿಬೇಕು ಅಂತಿದ್ರು, ಅವ್ರು ಮರ್ತ್ ಬಿಡ್ತಾರೆ. ಆಮೇಲೆ ಜ್ಞಾಪಿಸ್ಲಿಲ್ಲ ಅಂತ ನನಗೂ ಬೈತಾರೆ. ನಾನು ಅವ್ರಿಗೆ ಜ್ಞಾಪಿಸ್ಬಿಡ್ತೀನಿ. ಅಲ್ಲಪ್ಪ, ಇಷ್ಟು ಕೆಲಸ ಮಾಡ್ತೀಯಾ? ತಿಂಡಿ ಏನಾದರೂ ಮಾಡಿದ್ಯಾ? ಏನ್ ಸಾಧುರಾಮ್ ನೀನು? ಇಷ್ಟೆಲ್ಲ ಕೆಲಸ ಮಾಡೋನು ಚೆನ್ನಾಗಿ ತಿನ್ಬೇಕು, ಶಕ್ತಿ ಬರುತ್ತೆ. ಹೋಗು, ಇನ್ಮೇಲೆ ನೀನು ಇಲ್ಲೇ ಸಂಸ್ಥಾನದಲ್ಲೇ ಇರಬೇಕು. ಇಲ್ಲೇ ಸಂಸ್ಥಾನದಲ್ಲೇ ಇದ್ದು 3 ಹೊತ್ತು ಊಟ ಚೆನ್ನಾಗಿ ಮಾಡಬೇಕು, ಆಯ್ತಾ? ಹೋಗು, ಮೊದಲು ಊಟ ಮಾಡ್ಕೊಂಡು ಬಾ. ಹೋಗು, ಇರ್ಲಿ ಇರ್ಲಿ ಇರ್ಲಿ. ಪಾಪ, ಇವನಿಗಿರೋ ನೀಯತ್ತು ನಮ್ಮಲ್ಲಿ ಯಾರಿಗೂ ಇಲ್ಲ. ಸತ್ಯ, ಫಂಕ್ಷನ್ಗೆ ಅಮ್ಮಾಜಿನ ಕರ್ದ್ಬಿಡಿ. ಆಮೇಲೆ ನಾನು ನಾಪಿಸ್ಲಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು.
ಓಹೋ ನೀನ್ ಜ್ಞಾಪಕ ಮಾಡಿ ನನಗೆ ಗೊತ್ತಾಗಬೇಕಾ? ನನಗೆ ಸಂದಾಗ ಗೊತ್ತೈತೆ ಅಮ್ಮಾಜಿನ ಯಾವಾಗ ಕರಿಬೇಕು ಅಂತ. ಅದು ಅಲ್ಲದೆ ಅಮ್ಮಾಜಿನ ಫೋನ್ನ ಕರೆಯೋಕ್ಕಾಗಲ್ಲಮ್ಮ. ಅಮ್ಮಾಜಿ ಹತ್ರ ಹೋಗಿ ಪಲ್ತಾಂಬಲ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ ಅಂತ ಕರಿಬೇಕು. ಈಗ ಅಷ್ಟೊಂದು ಟೈಮ್ ಇದೆಯಾ ಸತ್ಯ? ಮನೇಲಿ ಎಷ್ಟೊಂದು ಕೆಲ್ಸಗಳಿದೆ, ಎಲ್ಲ ಕೆಲಸ ಬಿಟ್ಟು ನಾನು ಬರಕ್ಕಾಗತ್ತಾ? ಹೌದು, ಮತ್ತೆ ಅಮ್ಮಾಜಿ ಬರೋದಂದ್ರೆ ಸುಮ್ಕೆನಾ? 8 ಜನ ಅವ್ರ ಪಾತ್ ಪೂಜೆ ಮಾಡ್ಬೇಕು ಅಂತ ತಿಂಗಳನ್ಗಟ್ಲೆ ಕಾಯ್ತಾರೆ ಗೊತ್ತಾ? ನಾವು ಅಮ್ಮಾಜಿ ಪಾತ್ ಪೂಜೆ ಮಾಡಿದಾಗ ತಿಂಗಳನ್ಗಟ್ಲೆ ಕಾಯೋಣ. ಇದು ಮನೆ ಫಂಕ್ಷನ್, ಅದಕ್ಕೆ ಅಮ್ಮಾಜಿ ಬರ್ದೆ ಯಾವ ಫಂಕ್ಷನ್ ನಡೆಯಾಗಿಲ್ಲ. ಅಮ್ಮಾಜಿ ಬರ್ಲೇಬೇಕು. ಆಯ್ತು, ನಾನ್ ಬೇಡ ಅನ್ನ. ಸರಿ, ಫೋನ್ ಮಾಡ್ಬಿಟ್ಟು ಬನ್ನಿ. ಫೋನ್ ಮಾಡಿ ಕರೆದ್ರೆ ಸಂದಾಗಿರಕ್ಕಿಲ್ಲ ಸಾವಿತ್ರಿ. ಸರಿ, ಹಾಗಿದ್ರೆ 2 ಹೆಜ್ಜೆ ಹೋಗೇ ಕರ್ಬಿಟ್ಟು ಬನ್ನಿ. ಅಮ್ಮಾಜಿ ಇವತ್ತು ದರ್ಶನಕ್ಕೆ ಸಿಗಕ್ಕಿಲ್ಲ. ಅದು ಅಲ್ಲದೆ ನನ್ನನ್ನು ಬರಬೇಡ ಅಂತ ಹೇಳವ್ರೆ. ಮಾವಯ್ಯ ಹೋಗಿ ಅಷ್ಟೆಲ್ಲ ಹೇಳಿದ್ಮೇಲೆ ಅಮ್ಮಾಜಿ ಬಾಯಿ ಮಾತಿಗೆ ಹಾಗಂದಿರ್ತಾರೆ ಅಷ್ಟೇ. ಅವ್ರಿಗೆ ಅದು ಯಾವುದು ಜ್ಞಾಪಕ ಇರಲ್ಲ. ನೀವು ಹೋಗಿ ಕರೀರಿ. ಬೇಡ, ಫೋನ್ ಮಾಡೇ ಕರಿತೀನಿ. ಅಮ್ಮಾಜಿ ಮೇಲೆ ನನಗೂ ಎಷ್ಟು ಸಿಟ್ಟು ಬಂದೈತೆ ಅಂತ ಗೊತ್ತಾಗ್ಲಿ. ನೀವ್ ಯಾಕೆ ಅವ್ರ ಮೇಲೆ ಸಿಟ್ಟು ಮಾಡ್ಕೋಬೇಕು? ಅದು ಅಮ್ಮಾಜಿಗೆ ಯಾಕೆ ಗೊತ್ತಾಗ್ಬೇಕು? ಸುಮ್ಮನೆ ಒಂದ್ ಮಾಡಕ್ ಹೋಗಿ ಇನ್ನೊಂದು ಮಾಡಬೇಡಿ. 2 ಹೆಜ್ಜೆ ಹೋಗಿ ಕರ್ಬಿಟ್ಟು ಬನ್ನಿ. ಬೇಡ, ಫೋನ್ನಲ್ಲೇ ಕರಿತೀನಿ. ನಾನು ಫೋನ್ ಮಾಡಿ ಕರೆದ್ಮೇಕು ಅವ್ರು ಬರ್ತಾರೆ ಅಂತ ಗೊತ್ತಾದ್ರೆ ನನ್ನ ಮೇಲೆ ದಿಟ್ವಾಗ್ಲೂ ಪಿರುತ್ತಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ಟೆಸ್ಟ್ ಹೋಗ್ಲಿ. ಹರಿ ಓಂ. ನಮಸ್ಕಾರ ಅಮ್ಮಾಜಿ. ಯಾರು? ನಾನು ನಂಬರ್ ಅಂತೂ ಸೇವ್ ಮಾಡ್ಕೊಂಡಿಲ್ಲ. ನನ್ನ ಧ್ವನಿನೂ ಮರ್ತ್ಬಿಟ್ಟಿದ್ದೀರಾ? ಹೆಂಗೋ ಬಾಗಿಲಿಂದ ಆಚೆ ದಬ್ದವ್ರಲ್ವಾ, ಅದಕ್ಕೆ ಇರ್ಬೋದು. ಸತ್ಯ, ಸದ್ಯ ಅಮ್ಮಾಜಿ ಅವರಿಗೆ ನನ್ನ ನೆನಪೈತೆ. ನಿನ್ನನ್ನು ಮರೆಯೋದುಂಟಾ ಸತ್ಯ? ಹೇಳು, ಏನ್ ಫೋನ್ ಮಾಡಿದ್ದು? ಅವತ್ತು ಹೋದೋನು ಮತ್ತೆ ಈ ಕಡೆ ಬರಲೇ ಇಲ್ಲ. ಬರಬೇಡ ಅಂತ ತಾವೇ ಅಪ್ನೆ ಕೊಟ್ಟಿದ್ರಲ್ಲ ಅಮ್ಮಾಜಿ. ಹಾಗಾದ್ರೆ ನಾವೇನ್ ಹೇಳಿದ್ರು ಕೇಳ್ತೀಯಾ? ಕೇಳ್ದೆ ಇದ್ರೆ ಅಮ್ಮಾಜಿ ಹೇಳಿದ್ದನ್ನ, ಅಮ್ಮಾಜಿ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡವ್ ನಾನು. ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾ? ಮತ್ತೆ ಮತ್ತೆ ಮಾಡಿ ತೋರಿಸ್ಬೇಕಾ? ಗೊತ್ತು ಸತ್ಯ, ನೀನು ನಮ್ಮ ಯಾವ ಆಜ್ಞೆನೂ ಮೀರಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅವತ್ತು ಸಿಟ್ಟಿನ ಬರದಲ್ಲಿ ಆಡಿದ ಮಾತುಗಳಲ್ಲ ಅವು. ನಿಮ್ ತಂದೆಗೆ ಸಮಾಧಾನ ಪಡಿಸೋದಕ್ಕೆ ಆಡಿದ ಮಾತುಗಳು. ನೋಡು, ನಿಮ್ ತಂದೆ ಎಷ್ಟು ಸಮಾಧಾನದಿಂದ ಇಲ್ಲಿಗೆ ಬಂದಿದ್ರು. ಅವ್ರನ್ನ ಖುಷಿ ಪಡಿಸೋದಕ್ಕೆ ಹೀಗೆಲ್ಲ ಮಾತಾಡ್ಬೇಕಾಯ್ತು. ಹೀಗ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಸತ್ಯ. ಏನ, ನನ್ಗಂತೂ ಬೇಸರ ಆಯ್ತು ಇದರಿಂದ. ಗೊತ್ತು. ಹೀಗೆ ಬೇಜಾರ್ ಮಾಡಿರೋದಕ್ಕೆ ನಾವು ಯಾವ ತಪ್ಪು ಕಾಣಿಕೆ ಕೊಡ್ಬೇಕು? ತಪ್ಪು ಕಾಣಿಕೆ ಅಲ್ಲ, ನೀವು ನಮ್ಮ ಮನೆಗೆ ಪಾದ ಬೆಳೆಸ್ಬೇಕು. ನಿಮ್ಮನೆಗ ಅಂಥ ಸಮಯ ಸಂದರ್ಭ ಬಂದ್ರೆ ಖಂಡಿತ ಬರ್ತೀವಿ. ಅಂತ ಒಂದು ಸಂದರ್ಭ ಐತೆ, ದಯವಿಟ್ಟು ಬರ್ಬೇಕು ಅಮ್ಮಾಜಿ ನೀವು. ಏನು ಅಂಥ ಒಂದು ಸಂದರ್ಭ? ನಮ್ಮ ಅಪ್ಪಂದು ಮತ್ತೆ ವೈಶಾಲ್ಯ ಅಂತಿದ್ದು, ಅಂದ್ರೆ ಅವ್ರ 2ನೇ ಅಂತಿದ್ದು ಮದುವೆ ವಾರ್ಷಿಕೋತ್ಸವ ಐತೆ, ದಯವಿಟ್ಟು ಬರ್ಬೇಕು. ಓ, ಸುಶೀಲ್ ಕುಮಾರ್ ಅವ್ರದಾ? ಖಂಡಿತ ಬರ್ತೀವಿ. ಖಂಡಿತವಾಗ್ಲು? ಯಾಕೆ ಅನುಮಾನ ಸತ್ಯ? ಬರ್ತೀವಿ. ನಿನ್ನಷ್ಟೇ ಸುಶೀಲ್ ಕುಮಾರ್ ಅವರು ನಮಗೆ ಆಪ್ತರು. ನಾವು ಬರೋದ್ರಿಂದ ಅವ್ರು ಸಂತೋಷ ಪಡೋದಾದ್ರೆ ಖಂಡಿತ ಬರ್ತೀವಿ. ಅವ್ರಿಗೆ ಸಂತೋಷ ಆಯ್ತದೋ ಇಲ್ವಾ, ಆದ್ರೆ ನನಗೆ ಸಂತೋಷ ಆಯ್ತದೆ. ನೀವು ಖಂಡಿತವಾಗ್ಲೂ ಬರ್ಬೇಕು. ಖಂಡಿತ ಬರ್ತೀವಿ ಸತ್ಯ. ಆದ್ರೆ ಬರೀ ಕೈಲಿ ಬರೋಲ್ಲ, ಒಂದು ವಿಶೇಷವಾದ ಆಶೀರ್ವಾದನ ಅವ್ರ ಮದುವೆ ದಿನದ ಸಂಭ್ರಮಕ್ಕಾಗಿ ಹೊತ್ತು ತರ್ತೀವಿ. ಓ, ತುಂಬಾ ಥ್ಯಾಂಕ್ಸ್ ಅಮ್ಮಾಜಿ. ನೀವು ಇಷ್ಟೊಂದು ಸಲೀಸಾಗಿ ಒಪ್ಕೊಂತೀರ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದು ಅಲ್ಲದೆ ನಾನು ಫೋನ್ನಾಗಿ ಬೇರೆ ಕರೆದಿದ್ದು. ಹೌದು ಸತ್ಯ, ಫೋನಲ್ಲಿ ಕರೆಯೋದು, ಕರೆದ ತಕ್ಷಣ ನಾವು ಅಲ್ಲಿಗೆ ಬಂದು ಆಶೀರ್ವಾದ ಮಾಡೋದು, ಇದು ಎಲ್ರಿಗೂ ಸಿಗೋ ಅಂಥದ್ದಲ್ಲ. ನನ್ನ ನಿನ್ನ ಸಂಬಂಧ ಬರೀ ಅಮ್ಮಾಜಿ ಒಬ್ಬ ಭಕ್ತಂದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದು. ನನ್ನ ಮಗನ ಥರ ಪ್ರೀತಿ ವಾತ್ಸಲ್ಯನ ನಿನ್ನ ಮೇಲೆ ಇಟ್ಕೊಂಡಿದ್ದೀವಿ. ಅದು ನಿನಗೂ ಗೊತ್ತಿದೆ ಅಲ್ವಾ ಸತ್ಯ? ಗೊತ್ತು ಅಮ್ಮಾಜಿ, ಖಂಡಿತವಾಗ್ಲೂ ಗೊತ್ತಿತ್ತು ನೀವು ಬರ್ತೀರಾ ಅಂತ. ಸುಮ್ಮನೆ ಟೆಸ್ಟ್ ಮಾಡಕ್ ಕರೆದೆ. ನೋಡಿದ್ಯಾ, ಪರೀಕ್ಷೆಗೆ ಒಡ್ತೀಯ ಅಮ್ಮಾಜಿನ ಅಲ್ವಾ? ಅದು ಅಮ್ಮಾಜಿ. ಇರ್ಲಿ ಬಿಡು ಸತ್ಯ, ಅಂಥ ಪರಮಹಂಸನನ್ನೇ ವಿವೇಕಾನಂದ ಪರೀಕ್ಷೆಗೊಡ್ಡದ್ನಂತೆ. ಹಾಗೆ ನೀನು ಅಂತ ಅನ್ಕೋತೀವಿ. ಅಯ್ಯಯ್ಯೋ, ವಿವೇಕಾನಂದ ಅಂತೆಲ್ಲ ಕರಿಬೇಡಿ ಅಮ್ಮಾಜಿ. ಆದ್ರೆ ನಾವು ಪರಮಹಂಸೇನೂ ಅಲ್ಲ. ಆಮೇಲೆ ಮಾಡ್ತೀನಿ ಫೋನ್. ಏನು, ಏನಾದರೂ ಮಾತಾಡೋದಿತ್ತಾ? ಏನು
ಏನು ಇಲ್ಲ, ಏನು ಮಾತಾಡೋದಿಲ್ಲ. ಮತ್ತೆ ಕಾಯ್ತಿದ್ಯಾ? ನನ್ನನ್ನು ಕಾಯ್ತಿದ್ಯಾ? ಹಾ, ನಿಮ್ಮನ್ನೇ ಕಾಯ್ತಿದ್ದೆ. ಹೇಳು ಮತ್ತೆ. ಏನು? ಏನಿಲ್ಲ, ಸುಮ್ಕೆ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ದುಡ್ಡೇನಾದ್ರೂ ಬೇಕಿತ್ತಾ? ಹಣಕಾಸು ನನ್ಗ್ಯಾಕೆ? ಏನು ಬೇಡ, ಎಲ್ಲ ಮುಗಿದು ಆರಾಮಾಗೈತಲ್ಲ. ನಮ್ಮನೆಗೆ ಏನ್ ಖರ್ಚಿರ್ತದೆ, ನನಗ್ಯಾಕೆ ಅವೆಲ್ಲ? ಮತ್ತೇನ್ ಕೇಳ್ಬೇಕು ಅಂತಿದ್ಯಾ? ಏನಿಲ್ಲ, ನೀವು ನಮ್ಮನೆಗೆ ಇರ್ತಿರಲ್ವಾ? ಮತ್ತೆ ಇನ್ನೆಲ್ಲಿಗೆ ಹೋಗ್ಲಿ ನಾನು? ಆದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡ್ಬೇಕು. ಆಮೇಲೆ ಅಕೌಂಟ್ಸ್ನಲ್ಲಿ ಪ್ರಾಬ್ಲಮ್ ಆದ್ರೆ ಆಡಿಟಿಂಗ್ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಹಾ ಅಪ್ಪ, ಆದ್ರೆ ಇವತ್ತು ಯಾಕೆ ಹೋಗ್ತಿದ್ದೀರಾ? ಯಾಕೆ ಹೋಗ್ಬಾರ್ದು? ಇವತ್ತು ಹೋಗಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಫ್ರೀ ಆಗಿರ್ಬೋದಲ್ವಾ? ಅಪ್ಪ, ನಾಳೆ ಯಾಕೆ ಹೋಗ್ತೀರಾ? ನಾಳೆ ಬ್ಯಾಂಕ್ ಸ್ಟ್ರೈಕ್ ಇದೆಯಾ ಬ್ಯಾಂಕು? ನಾನು ಎಲ್ಲೂ ಓದ್ಲೇ ಇಲ್ಲ. ಲೆಟ್ ಮಿ ಚೆಕ್ ವಿತ್ ದಿ ನ್ಯೂಸ್. ಹೂವಪ್ಪ, ಆಕ್ಚುಲಿ ಬ್ಯಾಂಕ್ ಸ್ಟ್ರೈಕು. ನಾಳೆ ನಮ್ಮ ಸಹಕಾರ ಸಂಘದ ಬ್ಯಾಂಕು ರಜಾ. ಸಹಕಾರ ಸಂಘದ ಬ್ಯಾಂಕ್ಗಳಿಗೆ ಯಾವಾಗ ಬೇಕೋ ಅವಾಗ ರಜಾ ಮಾಡ್ಕೋತಾರೆ, ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ. ನಮ್ಮ ಬ್ಯಾಂಕು ರಜಾ ಇರೋ ಮಟ್ಟಕ್ಕೆ ಕಾಣೆ. ನಾನು ಹೋಗಿ ನಾಳೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅಪ್ಪ, ನಾಳೆ ಬೇಡ, ನಾಡಿದ್ದೋಗಿ. ನಾಡಿದ್ದಾಗಿಲ್ಲ ಅಂದ್ರೆ ಆಚೆ ನಾಡಿದ್ದೋಗಿ. ನೀವು ಬೇಕಾದ್ರೆ ಆರಾಮಾಗಿ ಒಂದ್ ದಿವಸ ಅಲ್ಲೇ ಇದ್ದು ಬರ್ಬೋದು. ನಾನೇನು ಸಾಗ್ ಹಾಕೋಕೆ ಯೋಚನೆ ಮಾಡ್ತಿರೋ ಹಾಗಿದೆ? ಹೋಗಿ ಅಲ್ಲಿ ಆರಾಮಾಗಿ ಇದ್ಬಿಡ್ಲಿ 2 ದಿವಸ ಅಂತನ. ಕಳಿಸ್ಕೊಡೋ ಹಾಗಿದ್ರೆ ನಾಳೆನೆ ಕಳಿಸ್ಕೊಟ್ಬಿಡು. ಅಪ್ಪ, ನಾಳೆ ಮಾತ್ರ ಬೇಡ ಪ್ಲೀಸ್. ಅದೇ ಯಾಕೆ ಅಂತ? ಯಾಕೆ ಅಂದ್ರೆ ಏನಿಲ್ಲಪ್ಪ, ನಾಳೆ ದಿನ ಚೆನ್ನಾಗಿಲ್ವಂತೆ. ಮನೆಯವ್ರು ಯಾರು ಹೊರಗಡೆ ಹೋಗ್ಬಾರ್ದಂತೆ, ಹಂಗಂತ ಸಂಸ್ಥಾನದವರು ಮಾತಾಡ್ಕೊತಿದ್ರು. ಈ ಗೊಡ್ಡುಗಳನ್ನೆಲ್ಲ ನನಗೆ ಹೇಳ್ಬೇಡ, ನಾನು ಅದನ್ನೆಲ್ಲ ನಂಬಲ್ಲ. ಅಪ್ಪ, ನಮ್ಗೋಸ್ಕರ ಪಾಲಿಸ್ಬೇಕು. ನಮಗ್ ನಂಬಿಕೆ ಐತಲ್ವಾ? 3 ವಾರ ಕಳಿಸ್ಬಿಟ್ಟು ನಾವು ನೆಮ್ಮದಿಯಾಗಿರಕಾಯ್ತದ? ಅದೇನೇನೋ ನಂಬಿಕೆಗಳನ್ನ ಮೆತ್ಕೊಂಡ್ಬಿಟ್ಟಿರ್ತೀರ ನೀವು. ಆಯ್ತು, ನಾಳಿದ್ದೆ ಹೋಗ್ತೀನಿ ಬಿಡು. ಸಾವಿತ್ರಿ, ಏನ್ ಮಾಡ್ತಿದ್ಯಾ ನೀನಲ್ಲಿ? ಅದು ಬಟ್ಟೆ ಮಡ್ಚಿರ್ತಿದ್ದೆ ಅತ್ತೆ. ಇದು ನನ್ ಬ್ಲೌಸ್ ಅಲ್ವಾ? ಇಲ್ಲಿಗೆ ಹೇಗ್ ಬಂತು? ಅದು ನಾನೇ ಬಟ್ಟೆನ ಒಣಗಿ ಹಾಕಿದ್ದೆ, ಬಟ್ಟೆ ಮಡಿಸ್ತಿದ್ದೆ ಅತ್ತೆ. ಸಾವಿತ್ರಿ, ಈ ಬ್ಲೌಸ್ ನಾನು ಹಾಕೊಳ್ದೇನೆ 1 ವರ್ಷದ ಮೇಲೆ ಆಗಿದೆ. ಸುಮ್ನೆ ಸುಳ್ಳು ಹೇಳ್ತಾ ಇದ್ಯಾ ಅಷ್ಟೇ. ಇಲ್ಲ ಅತ್ತೆ, ಬಟ್ಟೆನ ತುಂಬಾ ದಿನ ಮಡ್ಸಿಟ್ಟಿದ್ರೆ ಮುಗ್ಗುಲ್ ವಾಸನೆ ಬರುತ್ತೆ, ಅದಕ್ಕೆ ನಾನೇ ಒಣಗಿ ಹಾಕಿದ್ದೆ. ಈಗ ಅದನ್ನೇ ನಾನೇ ಮಡಿಸ್ತಿದ್ದೆ. ಬಾ ಅಂತ ಏನ್ ಮಾತಾಡ್ತಾ ಇದ್ಯಾ? ನಿಜ ಹೇಳು, ಈ ಬ್ಲೌಸ್ ಯಾಕೆ ಹಿಡ್ಕೊಂಡಿದ್ಯಾ? ಅತ್ತೆ, ಅದು ನಾನು ಈ ತರದೊಂದು ಮಾಡರ್ನ್ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತ. ಅಯ್ಯೋ ಪೆದ್ದಿ ಕಣೆ ನೀನು. ಇದು ಮಾಡರ್ನ್ ಬ್ಲೌಸಾ? ಮಾಡರ್ನ್ ಬ್ಲೌಸ್ ನಾನು ನಿನಗೆ ಹೊಲ್ಸ್ಕೊಡ್ತೀನಿ. ಫುಲ್ ಬ್ಯಾಕ್ಲೆಸ್ ಹೇಗಿರುತ್ತೆ? ಅದೇ ನಾನಂತದೆಲ್ಲ ಹಾಕಲ್ಲಪ್ಪ. ವಯಸ್ಸಾದೋಳ್ ತರ ಮಾತಾಡ್ತಿದ್ಯಲೆ. ನನ್ನ ನೋಡೋ ನಾನು ಎಷ್ಟು ಮಾಡರ್ನ್ ಆಗಿದ್ದೀನಿ ಅಂತ. ಅತ್ತೆ, ನಂಗೆ ಇದ್ರ ಡಿಸೈನ್ ತುಂಬಾ ಇಷ್ಟ ಆಗಿದೆ. ನಾನು ಇದೇ ಬ್ಲೌಸ್ ಹೊಲ್ಸ್ಕೊತೀನಿ ಅತ್ತೆ. ಅಷ್ಟೊಂದು ಇಷ್ಟ ಆದ್ರೆ ತಗೊಳಮ್ಮ, ಈ ಬ್ಲೌಸ್ ನ ಇದೇ ತರನೇ ಹೊಲ್ಸ್ಕೊ, ಆಯ್ತಾ? ಥ್ಯಾಂಕ್ ಯು. ಅಯ್ಯೋ ಹುಚ್ಚು ಹುಡುಗಿ, ಹಳೆ ಬ್ಲೌಸ್ ನಿಡ್ಕೊಂಡು ಮಾಡರ್ನ್ ಬ್ಲೌಸ್ ಹೊಲ್ಸ್ಕೊಳ್ತಾಳ. ಏನಾದ್ರೂ ಖುಷಿ ವಿಷಯನಾ ಅಮ್ಮಾಜಿ? ಸುಶೀಲ್ ಮತ್ತೆ ವೈಶಾಲಿ ಅವ್ರದ್ದು ಮದ್ವೆ ವಾರ್ಷಿಕೋತ್ಸವ ಅಂತೆ. ಅಯ್ಯ, ನಾನೆಲ್ಲೋ ನಿಧಿ ವಿಚಾರವಾಗಿ ನಮ್ಮ ಹಾದಿ ಸರಾಗವಾಗಿದೆ ಅನ್ಕೊಂಡೆ. ಆಗತ್ತೆ ಗೌಡ್ರೆ, ಇವತ್ತಲ್ಲ ನಾಳೆ ಖಂಡಿತ ಆಗೇ ಆಗತ್ತೆ. ಆದ್ರೆ ಸದ್ಯಕ್ಕೆ ನಾಳೆ ಸತ್ಯನ್ ಮನೆಗೆ ನಮ್ದು ಭೇಟಿ. ಯಾಕೆ? ಹೇಳಿದ್ವಲ್ಲ ಗೌಡ್ರೆ, ಸುಶೀಲ್ ದಂಪತಿಗಳದು ವಿವಾಹ ವಾರ್ಷಿಕೋತ್ಸವ. ಓ, ಆ ನೆಪದಲ್ಲಿ ನಿಮ್ಮನ್ನ ಆಹ್ವಾನಿಸಿ ಪಾದ ಪೂಜೆ ಇಟ್ಕೊಂಡಿದ್ದೀರಾ? ಸಾವಿತ್ರಿ ಜೀವ ಉಳಿಸಿದ್ದಕ್ಕೆ ವಂದನಾರ್ಪಣೆ. ಅಂಥದ್ದೇನು ಇಲ್ಲ ಗೌಡ್ರೆ. ಮತ್ತೆ 4-6 ಜನರನ್ನ ಕರೆದ ಹಾಗೆ ನಮ್ಮನ್ನು ಕರೆದಿರ್ತಾರಷ್ಟೇ. ಜೊತೆಗೆ ಸತ್ಯನ್ ಬಲವಂತನೂ ಇರ್ಬೇಕು. ಅಂತ ಕಡೆ ನೀವು ಹೋಗ್ತಿದ್ದೀರಾ? ಯಾಕೆ ಹೋಗ್ಬಾರ್ದು ಗೌಡ್ರೆ? ನಿಮಗೇನಾಗಿದೆ ಅಮ್ಮಾಜಿ? ಪ್ರವಚನ ಗೀತಾರಾಧನೆ ಅಂತ ಹೋದ್ರೆ 1000 ಜನ ನಿಮ್ ಪಾದಕ್ಕೆ ಬೀಳ್ತಾರೆ, ಅದನ್ನೇ ಬಿಟ್ಬಿಟ್ಟಿದ್ದೀರಾ. ಅದು ಹಾಳಾಗೋಗ್ಲಿ. ನಿಧಿ ವಿಚಾರ ನಮ್ ಕಿವಿಗೆ ಬಿದ್ದು 1 ತಿಂಗಳಾಯ್ತು, ಇನ್ನೂ ನಮ್ ಕೈ ಸೇರಿಲ್ಲ.
ಈ ವಿಚಾರ ಬೇರೆಯವ್ರಿಗೆ ಯಾರಿಗಾದ್ರೂ ಗೊತ್ತಾದ್ರೆ ಆಗೋ ಅಪಾಯದ ಕಲ್ಪನೆ ಏನಾದ್ರು ಇದೆಯಾ ನಿಮಗೆ? ಇಲ್ಲ ನಿಮ್ಗೆ. ಯಾರು ಹೇಳಿದ್ರು ಗೌಡ್ರೆ ಅದಕ್ಕಾಗಿ ಈ ಭದ್ರತೆ ಎಲ್ಲ? ಅದಕ್ಕೂ ಅವ್ರು ಕರೆದು ಕೂಡ್ಲೆ ನೀವು ಅವ್ರ ಮನೆ ಬಾಗಿಲಿಗೆ ಹೋಗೋದಕ್ಕೂ ಏನ್ ಸಂಬಂಧ? ಇದೆ ಗೌಡ್ರೆ, ಸಂಬಂಧ ಇದೆ. ತಪ್ಪು ಮಾಡ್ತಾ ಇದ್ದೀರಿ ಅಮ್ಮಾಜಿ, ನೀವು ತಪ್ಪು ಮಾಡ್ತಾ ಇದ್ದೀರಿ. ನಿಧಿ ವಿಚಾರವಾಗಿ ನೀವೇನೂ ಮಾಡ್ತಿಲ್ಲ. ನಿಧಿ ಕೈ ತಪ್ಪು ಹೋದ್ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಷ್ಟೇ. ಯೋಚನೆ ಮಾಡಬೇಡಿ ಗೌಡ್ರೆ, ಅದಕ್ಕೆ ಅವಕಾಶ ಕೊಡಲ್ಲ ಈ ಅಮ್ಮಾಜಿ. ಅವ್ರ ಮನೆ ಸಮಾರಾಧನೆ ದಿನವೇ ನಮ್ಮ ಕಾರ್ಯಕ್ಕೆ ನಾಂದಿ. ತತ್ತರಿಸಿ ಹೋಗ್ಬೇಕು ಆ ಇಡೀ ಕುಟುಂಬ.